ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ನಿಗಮ ಕಲ್ಪತರೋರ್ಗಲಿತಂ ಫಲಂ ಸುಖಮುಖಾದಮೃತ ದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕ ಭುವಿ ಭಾವುಕಾಹ. ಶ್ರೋತೃಗಳಿಗೆ ಬೇವುಡು ನರಸಿಂಹಶಾಸ್ತ್ರಿ ವಿರಚಿತ ಸಂಗ್ರಹ ಭಾಗವತದ 9ನೆಯ ಅಧ್ಯಾಯದಲ್ಲಿ ಮತ್ಸ್ಯಾವತಾರದ ಕಥಾನಕವು. ಪರೀಕ್ಷಿತ್ ರಾಜನು ಶ್ರೀ ಶುಕ ಮುನೀಂದ್ರನನ್ನು ಕೇಳಿದನು. ಎಲೈ ಭಗವಂತನೇ, ಹಿಂದೆ ಶ್ರೀ ಮಹಾವಿಷ್ಣುವು ಮತ್ಸ್ಯಾವತಾರವನ್ನು ಮಾಡಿದನೆಂದು ಹೇಳಿದೆಯಲ್ಲ, ಆ ಕಥೆಯನ್ನು ಹೇಳು. ಆತನು ಸರ್ವೇಶ್ವರನಾದರೂ ಎಲ್ಲರೂ ಹೇಸುವ ಮೀನಿನ ರೂಪವನ್ನೇಕೆ ಧರಿಸಿದನು? ಅದನ್ನು ಹೇಳು, ಕೇಳುವವರಿಗೆಲ್ಲ ಶುಭವಾಗಲಿ. ಆಗ ಶುಕಮುನಿಯು ಹೇಳಿದನು, ಭಗವಂತನು ಸರ್ವೋತ್ತಮನು ನಿಜ. ಆದರೂ ರಾಜನೇ, ಆತನು ವಾಯುವಿನಂತೆ ಎಲ್ಲ ಭೂತಗಳಲ್ಲಿಯೂ ಸಂಚರಿಸುವನು. ಬುದ್ಧಿಗೆ ಸತ್ವ, ರಜಸ್ಸು, ತಮಸ್ಸು ಎಂದು 3 ಗುಣಗಳು. ಆ ಗುಣಗಳಿಗೆ ವಶವಾದಾಗ ಉತ್ತಮ, ಮಧ್ಯಮ, ಅಧಮ ಎಂದು ಭೇದಗಳು. ಆದರೆ ಪರಮಾತ್ಮನು ಗುಣಗಳಿಗೆ ಅಧೀನನಲ್ಲ. ಅದರಿಂದ ಆತನಿಗೆ ಯಾವುದೂ ಹೆಚ್ಚಲ್ಲ, ಯಾವುದೂ ಕಡಿಮೆಯಲ್ಲ. ಅದರಿಂದ ಮತ್ಸ್ಯಾವತಾರ ಮಾಡಿದನೆಂದು ದುಃಖವಿಲ್ಲ. ಇನ್ನು ಅವತಾರ ಕಥೆಯನ್ನು ಕೇಳು. ಹಿಂದಣ ಕಲ್ಪದ ಕಡೆಯಲ್ಲಿ ಬ್ರಹ್ಮನ ಹಗಲು ಮುಗಿಯಿತು. ಆಗ ಆಗಬೇಕಾದ ನೈಮಿತ್ತಿಕ ಪ್ರಳಯವಾಗಿ ಭೂಮಿ ಮೊದಲಾದ ಲೋಕಗಳೆಲ್ಲವೂ ನೀರಿನಲ್ಲಿ ಮುಳುಗುವ ಕಾಲವು ಬಂದಿತು. ಆಗ ದ್ರವಿಡ ದೇಶದಲ್ಲಿ ಸತ್ಯವೃತನೆಂಬ ರಾಜನು ಆಳುತ್ತಿದ್ದನು. ಆತನು ಪರಮ ವಿಷ್ಣು ಭಕ್ತನು. ಜಲಾಹಾರಿಯಾಗಿ ಮಹಾವಿಷ್ಣುವನ್ನು ಕುರಿತು ತಪಸ್ಸು ಮಾಡುತ್ತಿದ್ದನು. ಆತನೊಮ್ಮೆ ಕೃತಮಾಲಾ ನದಿಯಲ್ಲಿ ಜಲತರ್ಪಣವನ್ನು ಮಾಡುತ್ತಿದ್ದಾಗ ಒಂದು ಮೀನಿನ ಮರಿಯು ಆತನ ಕೈಗೆ ಬಂತು. ಅದನ್ನು ಆತನು ಬಿಟ್ಟು ಬೇರೆ ನೀರು ತೆಗೆದುಕೊಂಡನು. ಆಗ ಆ ಮೀನು ಮರಿಯು, ಅಯ್ಯ, ನೀರಿನಲ್ಲಿ ನನ್ನ ಕುಲದವರಿಂದ ನನಗೆ ಭಯವುಂಟು, ಅದರಿಂದ ನನ್ನನ್ನು ಕಾಪಾಡು ಎಂದಿತು. ಸತ್ಯವೃತನು ಅದನ್ನು ಕಂಡು ಕಲಶೋದಕದಲ್ಲಿಟ್ಟನು. ಮರುದಿನವೇ ಅದು ಆ ಕಲಶದ ತುಂಬ ಆಗಿತ್ತು. ಅದು ತನಗೆ ತಕ್ಕಂತೆ ಒಂದು ಸ್ಥಳವನ್ನು ಮಾಡಿಕೊಡು ಎನ್ನಲು ಆತನು ಒಂದು ದೊಡ್ಡ ಪಾತ್ರೆಯಲ್ಲಿಟ್ಟನು. ಒಂದು ಮುಹೂರ್ತದೊಳಗಾಗಿ ಅದು 3 ಮೊಳದಷ್ಟು ಬೆಳೆಯಿತು. ಆಗ ಅದನ್ನು ತೆಗೆದುಕೊಂಡು ಹೋಗಿ ಸರೋವರದಲ್ಲಿ ಬಿಟ್ಟನು. ಅದೂ ಸಾಲದೆ ಹೋಗಲು ಕೊನೆಗೆ ಸಮುದ್ರಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಬಿಟ್ಟನು. ಆಗ ಆತನಿಗೆ ಆಶ್ಚರ್ಯವಾಗಿ, ಎಲೈ ಮತ್ಸ್ಯರೂಪದಿಂದಿರುವ ಮಹಾಪುರುಷನೇ, ನೀನು ಯಾರು? ನೀನು ನಿಜವಾಗಿಯೂ ಮಹಾವಿಷ್ಣುವೇ ಇರಬೇಕು ಎನ್ನಿಸುವುದು. ಈಗ ನೀನು ಏಕೆ ಈ ರೂಪವನ್ನು ವಹಿಸಿರುವೆಯೋ ದಯವಿಟ್ಟು ಹೇಳು ಎಂದು ಪ್ರಾರ್ಥಿಸಿದನು. ಆಗ ಮತ್ಸ್ಯವು ಆತನಿಗೆ ಹೀಗೆ ಹೇಳಿತು, ಅಯ್ಯ, ಇಂದಿಗೆ 7ನೆಯ ದಿನಕ್ಕೆ ಪ್ರಳಯವಾಗುವುದು. ಪ್ರಳಯ ಸಮುದ್ರದಲ್ಲಿ 3 ಲೋಕಗಳು ಮುಳುಗಿ ಹೋಗುವವು. ಆಗ ಒಂದು ದೊಡ್ಡ ಹಡಗನ್ನು ನಿನಗಾಗಿ ಕಳುಹಿಸುವೆನು. ಆ ವೇಳೆಗೆ ನೀನು ಭೂಮಿಯಲ್ಲಿರುವ ಎಲ್ಲ ಬಗೆಯ ಬೀಜಗಳನ್ನು ಸಿದ್ಧ ಮಾಡಿಕೊಂಡಿರು. ಅವೆಲ್ಲವನ್ನು ತೆಗೆದುಕೊಂಡು ಸಪ್ತರ್ಷಿಗಳೊಡನೆ ನೀನು ಹಡಗನ್ನೇರು. ನಾನು ಆ ವೇಳೆಗೆ ಅಲ್ಲಿಗೆ ಬರುವೆನು. ನಿನ್ನ ಹಡಗನ್ನು ನನ್ನ ಕೊಂಬಿಗೆ ಹೆಬ್ಬಾವಿನಂತೆ ಕಟ್ಟು. ಬ್ರಹ್ಮನ ರಾತ್ರಿಯು ಕಳೆದು ಮತ್ತೆ ಲೋಕೋದಯವಾಗುವವರೆಗೂ ನಾನು ಆ ಹಡಗನ್ನು ಎಳೆದುಕೊಂಡು ಸಮುದ್ರದಲ್ಲಿ ತಿರುಗುತ್ತಿರುವೆನು. ಕೊನೆಗೆ ನನ್ನ ಅನುಗ್ರಹದಿಂದ ಪರಬ್ರಹ್ಮವೆಂದರೇನು, ಅದರ ಮಹಿಮೆ ಏನು ಎಂಬುದನ್ನು ತಿಳಿಯುವೆ ಎಂದು ಹೇಳಿ ಆ ಮಹಾಮತ್ಸ್ಯವು ಅಂತರ್ಧಾನವಾಯಿತು. ಸತ್ಯವ್ರತ ರಾಜನು ಮಹಾವಿಷ್ಣುವಿನ ಆಜ್ಞೆಯಾದಂತೆ ಎಲ್ಲವನ್ನೂ ಸಿದ್ಧಪಡಿಸಿಕೊಂಡು ಪೂರ್ವಾಗ್ರದಲ್ಲಿ ದರ್ಭೆಗಳನ್ನು ಹಾಸಿಕೊಂಡು ಈಶಾನ್ಯ ಮುಖನಾಗಿ ಕುಳಿತು ಮತ್ಸ್ಯ ಭಗವಂತನನ್ನು ಧ್ಯಾನಿಸುತ್ತಿದ್ದನು. ಮಹಾಮೇಘಗಳು ಎದ್ದು ಬಂದು ಮಳೆಗರೆದು ಭೂಮಿಯನ್ನು ಮುಳುಗಿಸಿದವು. ಆಗ ಹಡಗು ಬರಲು ಸತ್ಯವೃತನು ಸಪ್ತರ್ಷಿಗಳೊಡನೆ ತಾನು ತಂದಿದ್ದ ಬೀಜಗಳನ್ನು ತೆಗೆದುಕೊಂಡು ನಾವೆಯನ್ನು ಏರಿದನು. ಭಗವಂತನನ್ನು ಧ್ಯಾನಿಸಲು ಚಿನ್ನದಂತೆ ಹೊಳೆಯುತ್ತಾ ಬಹಳ ಭಾರಿಯಾದ ಒಂದು ಕೊಂಬುಳ್ಳ ಮೀನು ಬಂತು. ಅದರ ಕೊಂಬಿಗೆ ಹೆಬ್ಬಾವಿನಿಂದ ಹಡಗನ್ನು ಬಿಗಿಯಲು ಆ ಮೀನು ಆ ಹಡಗನ್ನು ಎಳೆದುಕೊಂಡು ಹೋಯಿತು. ಸತ್ಯವೃತನು ಮತ್ಸ್ಯರೂಪನಾದ ಭಗವಂತನನ್ನು ವಿಶೇಷವಾಗಿ ಹೊಗಳಲು ಆತನ ಸ್ತುತಿಗೆ ಪ್ರಸನ್ನನಾದ ಆ ಭಗವಂತನು
ಆತನಿಗೆ ಅತಿ ರಹಸ್ಯವಾದ ಮತ್ಸ್ಯ ಪುರಾಣವನ್ನು ಸಂಪೂರ್ಣವಾಗಿ ಉಪದೇಶಿಸಿದನು. ಇತ್ತ ಬ್ರಹ್ಮನು ತನ್ನ ರಾತ್ರಿಯಾಗಲು ನಿದ್ರಾವಶನಾಗಿ ಮಲಗಿದನು. ಆತನ ಉಸಿರಿನಿಂದ ಮೋಡಗಳು ಈಚೆಗೆ ಬರುತ್ತಿರಲು ಹಯಗ್ರೀವನೆಂಬ ಅಸುರನು ಆ ವೇದಗಳನ್ನು ಕದ್ದುಕೊಂಡು ಹೋದನು. ಮತ್ಸ್ಯಮೂರ್ತಿಯು ಆ ಹಯಗ್ರೀವಾಸುರನನ್ನು ಅಪ್ಪಿಕೊಂಡು ಹೋಗಿ ಅವನನ್ನು ಕೊಂದು ಕದ್ದಿದ್ದ ವೇದಗಳನ್ನು ತಂದು ಚತುರ್ಮುಖ ಬ್ರಹ್ಮನಿಗೆ ಕೊಟ್ಟನು. ಆ ಮಾಯಾ ಮತ್ಸ್ಯ ಮೂರ್ತಿಯು ನಮ್ಮನ್ನು ಕಾಪಾಡಲಿ. ಈ ರೀತಿಯಾಗಿ ಪ್ರಳಯ ಕಾಲದಲ್ಲಿಯೇ ಜಗತ್ತಿನಲ್ಲಿದ್ದ ಸಕಲ ಜೀವ ಜಂತುಗಳನ್ನು ಮತ್ಸ್ಯ ರೂಪದಲ್ಲಿ ಬಂದು ಕಾಪಾಡಿದ ಭಗವಂತನು ಜ್ಞಾನವನ್ನು ಕೂಡ ಅಸುರರು ಅಂಧಕಾರದಲ್ಲಿ ಕದ್ದುಕೊಂಡು ಹೋದಾಗ ಅದನ್ನು ರಕ್ಷಿಸಿ ಮುಂದಿನ ಜಗತ್ತಿಗಾಗಿ ಉಳಿಸಿದನು. ಇಂತಹ ಶ್ರೀಹರಿಯು ಯಾವ ಸಮಯದಲ್ಲಿ ತಾನೇ ನಮ್ಮನ್ನು ಕಾಪಾಡದೇ ಇರುವನು? ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.